So if you compare, not everybody will be losing the weight in the same pattern, just like you people. Like she was thinking, oh, ನಿಮ್ಗೆ weight loss ಆಗ್ತಿದೆ ಯಾಕಂತಂದ್ರೆ ಇಟ್ಸ್ ಬೇಸ್ಡ್ ಆನ್ ವಾಟ್ ವಿ ಆರ್ ಪ್ಲಾನಿಂಗ್. ಈಗ ಅವರಲ್ಲಿ ನಾವು ಯಾವ್ದಕ್ಕೆ ಫೋಕಸ್ ಮಾಡಿದೀವಿ ಅದ್ರ ಮೇಲೆ ಆಗತ್ತೆ. ಅಂಡ್ ಸರ್ಪ್ರೈಸಿಂಗ್ಲಿ ಈವನ್ ಫಾರ್ ವೇಟ್ ಗೇನ್ ಆಲ್ಸೋ ವಿ ಅರೇಂಜ್ ಪಂಚಕರ್ಮ. Panchakarma is not only for the weight loss. There are many therapies which are specially designed for weight gain also. ಆಯ್ತಾ? ಹಾಗೆ ಆದ್ರೆ ಇಲ್ಲಿ ಟಾಕ್ಸಿನ್ಸ್ ಗಳು ಈಗ ವೇಟ್ ಲಾಸ್ ಆಗುವಾಗ ಬೇಸಿಕಲಿ ಏನಾಗುತ್ತೆ, ಟಾಕ್ಸಿನ್ಸ್ ಗಳು ಅಷ್ಟೇ ಹೋಗುತ್ತೆ ಅಂತ ಅಲ್ಲ, ನಾವ್ ಇದ್ರಲ್ಲಿ ಎಲ್ಲಿ ಫೋಕಸ್ ಮಾಡಿರ್ತೀವಿ, ಟಾರ್ಗೆಟ್ ಆರ್ಗನ್ಸ್ ಅಂತ ಇರುತ್ತೆ ಪ್ರತಿ ಸಸ್ಯಗಳಿಗೂ ಅಥವಾ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿಗೂ ಟಾರ್ಗೆಟ್. ಈಗ ಹೇಗೆ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಬ್ರಾಹ್ಮಿ ತಿಂದ್ರೆ ಬುದ್ಧಿ ಚುರುಕಾಗತ್ತೆ, ಎಲ್ಲರೂ ಕೇಳಿರ್ತೀರ. ಹೇಗೆ ಚುರುಕಾಗತ್ತೆ? ಅಲ್ಲಿ ಬ್ರಾಹ್ಮಿಯಲ್ಲಿ ಇರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳೇನಿದೆ ಅದರ ಟಾರ್ಗೆಟ್ ಸೆಲ್ಸ್ ಬ್ರೈನ್ ಟಿಶ್ಯೂ ಆಗಿರುತ್ತೆ. ಹಾಗಾಗಿ ಮಿದುಳು ಚುರುಕಾಗತ್ತೆ, ಬುದ್ಧಿ ಚೆನ್ನಾಗಾಗತ್ತೆ ಅಂತ ಹೇಳೋದು. ಅದೇ ತರ ಈಗ ಇದನ್ನೇನು ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಅಂತಂದ್ರೆ ಕ್ಯಾರೆಟ್ ಅಲ್ಲಿ ಇರುವಂತಹ ಅಂಶಗಳೇನಿದಾವೆ ಆ ಅಂಶಗಳ ಟಾರ್ಗೆಟ್ ಆರ್ಗನ್ ನಿಮ್ಮ ಐಸ್ ಗಳಿಗೆ ಹೋಗಿ, ಈಗ ಭೂಮಿ ಆಮಲಕ್ಕಿ ತಗೊಂಡ್ರೆ ಲಿವರ್ ಪ್ರಾಬ್ಲಮ್ಸ್ ಚೆನ್ನಾಗಾಗತ್ತೆ, ಸರಿ ಹೋಗತ್ತೆ. ಯಾಕೆ ಅಂತಂದ್ರೆ ಅದ್ರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ, ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅದು ನಿಮ್ಮ ಲಿವರ್ ಟಿಶ್ಯೂಗಳಿಗೆ, ಲಿವರ್ ಸೆಲ್ಸ್ ಗಳಿಗೆ ಅದು ಟಾರ್ಗೆಟ್ ಆಗಿ ಇಟ್ಕೊಂಡಿರತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ಈಗ ನಾವು ಪಂಚಕರ್ಮ ಅಂತ ಪ್ಲಾನ್ ಮಾಡುವಾಗ ಉಪಯೋಗಿಸುವಂತ ಹರ್ಬ್ಸ್ ಗಳಿಗೆ ಅದ್ರದ್ದೇ ಆದಂತಹ, ಈಗ ಚಾವಿ ಮತ್ತೆ ಬೀಗದ ಕೈ ಇದ್ದ ಹಾಗೆ ಎಲ್ಲ ಔಷಧಿಯ ಸಸ್ಯಗಳಿಗೆ ಅದರದ್ದೇ ಆದ ಟಾರ್ಗೆಟ್ ಆರ್ಗನ್ಸ್ ಗಳಿದೆ. ಅದು ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಹೊಟ್ಟೆ, ಕರುಳು ಅಥವಾ ಚೆಸ್ಟ್, ಲಂಗ್ಸ್, ಹಾರ್ಟ್, ಈ ತರದಲ್ಲಿ ಆ ಟಾರ್ಗೆಟ್ ಆರ್ಗನ್ಸ್ ಗಳಿಗೆ ಅದು ಫೋಕಸ್ ಮಾಡತ್ತೆ. ಇಲ್ಲಿ ವೇಟ್ ಲಾಸ್ ಅನ್ನೋದನ್ನು ನಾವು ಇಟ್ಕೊಂಡ್ರೆ ಮಾತ್ರ ವೇಟ್ ಲಾಸ್ ಆಗತ್ತೆ, ಇಲ್ಲ ಅಂದ್ರೆ ವೇಟ್ ಲಾಸ್ ಆಗಲ್ಲ. ಆಯ್ತಾ? ಇಲ್ಲ ಅಂದ್ರೆ ವೇಟ್ ಲಾಸ್ ಆಗಲ್ಲ. ಹಂಗೂ ಏನಾದ್ರೂ ಆಗೋದಾದ್ರೆ ಮೇ ಬಿ ಲೈಕ್ 1.5 kg ಆಚೆ ಈಚೆ ಅನ್ನಿಸ್ಬಹುದು ಅಷ್ಟೇ, ಬಿಟ್ರೆ ವೇಟ್ ಲಾಸ್ ಆಗೇ ಆಗತ್ತೆ ಅಂತೆಲ್ಲ ಇಲ್ಲ. ಆಯ್ತಾ? ಯಾವ್ದನ್ನ ನಾವು ಫೋಕಸ್ ಮಾಡ್ತೀವಿ ಆ ಥರದಲ್ಲಿ, ಯಾವ ತರ ನಿಮ್ಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿರ್ತೀವಿ ಅದರ ಬೇಸಿಸ್ ಮೇಲೆ ನಿಮ್ಮ ವೇಟ್ ರಿಡಕ್ಷನ್ ಅಥವಾ ವೇಟ್ ಗೇನ್. ಓಕೆ, ಅದು ಒಳ್ಳೆ ಬ್ಯಾಕ್ಟೀರಿಯಾ ಆದ್ರೆ ಎಲ್ಲ ಜೊತೆ ಹೋಗ್ಬಿಡುತ್ತೆ. ಅಲ್ಲ, ಅದೇ ವಾಟರ್ ಎನಿಮಾ ಇತ್ತೀಚೆಗೆ ನೀವು ನೋಡಿರ್ಬೋದು, ತುಂಬಾ ಕಡೆಯಲ್ಲಿ ಫೇಮಸ್ ಆಗ್ತಿದೆ. ಎಲ್ರು ಬರೀ ನೀವೇ ತಗೊಳ್ಳಿ ಡೈಲಿ ಅಥವಾ ವೀಕ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ, ಹೊಟ್ಟೆಲಿರೋದೆಲ್ಲ ಗಲೀಜ್ ಸರಿ ಹೋಗತ್ತೆ ಅಂತ. ಸೊ ಬರೀ ನೀರಲ್ಲಿ ಕೊಡೋ ವಾಟರ್ ಎನಿಮಾ, ಸೊ ಅದು ಆಯುರ್ವೇದದ ಪ್ರಕಾರ ಅದು ತಪ್ಪು. ಯಾಕಂತಂದ್ರೆ ಗಟ್ ಬ್ಯಾಕ್ಟೀರಿಯಾದಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಾನು ಹೋಗ್ಬಿಡತ್ತೆ. ಆದ್ರೆ ಈಗ ಇಲ್ಲಿ ಕೊಡುವಂತಹ ಬಸ್ತಿ ಚಿಕಿತ್ಸೆ ಎನಿಮಾ ಅಲ್ಲ. ಆಯ್ತಾ? ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ಕರಳಿಗೆ ಮೆಡಿಕೇಶನ್ಸ್ ಅನ್ನ ಹಾಕ್ತಿದೆ. ಅಂಡ್ ಆ ಮೆಡಿಸಿನ್ಸ್ ಎಲ್ಲದನ್ನ ತೆಗೆದು ತೊಳೆದು ಹಾಕಕ್ಕಲ್ಲ, ನರಿಶ್ ಮಾಡತ್ತೆ. ಅದು ನಿಮ್ಮ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾನ ಇನ್ನಷ್ಟು ನರಿಶ್ ಮಾಡತ್ತೆ. You will feel more rejuvenated and your gut health will be rejuvenated by Basti. Basti will not deteriorate or ಡಿಟಾಕ್ಸಿಫೈ ಆಲ್ ದ ಗಟ್ ಬ್ಯಾಕ್ಟೀರಿಯಾ, ಡೆಫಿನೆಟ್ಲಿ ನೋ. ಹಾಗಾಗಿ ಬಸ್ತಿ ಮತ್ತೆ ಎನಿಮಾ ಒಂದೇ ಅಲ್ಲ. ಆಯ್ತಾ? ಬಸ್ತಿಯೇ ಬೇರೆ, ಎನಿಮಾನೇ ಬೇರೆ. ಜಸ್ಟ್ ದ ಪ್ರೊಸೀಜರ್ ಲುಕ್ಸ್ ಸೇಮ್, ಬಟ್ ದ ಮೆಡಿಸಿನ್ಸ್ ಆಸ್ ಐ ಟೋಲ್ಡ್, ಈಗ ಟಾರ್ಗೆಟ್ ಆರ್ಗನ್ಸ್ ಅಂತ ಇದ್ದಾಗ the medicines inserted through the basti will be absorbed significantly and it reaches your bloodstream earlier, quickly it reaches your bloodstream. ಹಾಗಾಗಿ ಬ್ಲಡ್ ಸ್ಟ್ರೀಮಿಗೆ ಹೋಗಿ ಅದು ಯಾವ್ಯಾವ ಅಂಗಾಂಗಗಳಿಗೆ ಹೋಗಿ ಏನ್ ಮಾಡ್ಬೇಕು ಆ ಕೆಲ್ಸನ ಶುರು ಮಾಡ್ಕೊಳತ್ತೆ. ನೋವಿದ್ರೆ ಅದನ್ನ ಕಮ್ಮಿ ಮಾಡುವಲ್ಲಿ, ದೇಹದಲ್ಲಿರೋ ಟಾಕ್ಸಿನ್ಸ್ ಅನ್ನ ತೆಗೆಯುವಲ್ಲಿ, ವಾತದೋಷವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಬಸ್ತಿ ಇಸ್ ಲೈಕ್ ವಂಡರ್ಫುಲ್ ಥೆರಪಿ. Basti is called as Ardha Chikitsa. That does not mean that it is half treatment. The Basti Chikitsa, Ardha Chikitsa ಅಂತ ಹೇಳೋದು ಯಾಕೆ ಅಂತಂದ್ರೆ, ಇರೋ ಎಲ್ಲ ಈಗ ಟ್ರೀಟ್ಮೆಂಟ್ ಲಿಸ್ಟ್ ಅಲ್ಲಿ ಇರೋ ಎಲ್ಲಾದನ್ನು ತಕಡಿಯ ಒಂದು ಭಾಗದಲ್ಲಿ ಇಟ್ರೆ, ತಕಡಿಯ ಇನ್ನೊಂದು ಭಾಗಕ್ಕೆ ಬಸ್ತಿ ಅಂತ ಇಟ್ರೆ ಅಷ್ಟು ಅದು ಈಕ್ವಲ್ ಆಗತ್ತೆ ಅಂತ. ಹಾಗೆ ಅಷ್ಟು ಪೊಟೆಂಟ್ ಟ್ರೀಟ್ಮೆಂಟ್ ಇದು. ನಿಮ್ಮ ಗಟ್ ಇಶ್ಯೂ, ಗಟ್ ಹೆಲ್ತ್ ಅನ್ನ ಇನ್ನಷ್ಟು ಬೆಟರ್ ಮಾಡತ್ತೆ. ಅಬ್ಸಾರ್ಪ್ಷನ್ ಕ್ವಿಕ್ ಆಗತ್ತೆ ಅಂಡ್ ವಾತವನ್ನ ಕಂಟ್ರೋಲಿಗೆ ತರತ್ತೆ. ಸೊ ಒಮ್ಮೆ ವಾತ ಕಂಟ್ರೋಲಿಗೆ ಬಂತು ಅಂತಂದ್ರೆ ಪಿತ್ತ ಕಫಗಳು ಕೂಡ ಅದರ ಅಧೀನ ಆಗೇ ಆಗತ್ತೆ.